ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜುಗೆ ಈಗ ಬಂಧನದ ಭೀತಿ ಶುರುವಾಗಿರುವ ಹಿನ್ನೆಲೆ ನಾಪತ್ತೆಯಾಗಿದ್ದಾರೆ. ಜಾಮೀನು ರದ್ದಾಗುವ ಮೊದಲೇ ಶಾಸಕ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. 45 ದಿನದಿಂದ ಭೈರತಿ ಬಸವರಾಜು ಫೋನ್ ಸ್ವಿಚ್ ಆಫ್ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಭೈರತಿ ಬಸವರಾಜು ಯಾರ ಸಂಪರ್ಕಕ್ಕೂ ಕೂಡ ಸಿಕ್ಕಿಲ್ಲ. ಅವರ ಫೋನ್ ಕೂಡ ಸ್ವಿಚ್ ಆಫ್ ಇದೆ. 45 ದಿನಗಳಿಂದ ಅಧಿಕೃತ ದೂರವಾಣಿ ಸಂಖ್ಯೆ ಸ್ವಿಚ್ ಆಫ್ ಇದೆ. 3 ತಿಂಗಳ ಹಿಂದೆ CID ಇಂದ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. 1 ವರ್ಷದ ಅವಧಿಗೆ ಜಾರಿಯಾಗಿದ್ದ ಲುಕ್ಔಟ್ ನೋಟಿಸ್ ಒಂದೇ ಜಾಗದಲ್ಲಿ 2 ದಿನಕ್ಕಿಂತ ಹೆಚ್ಚು ಕಾಲ ವಾಸ್ತವ್ಯವನ್ನ ಹೂಡಲಿಲ್ಲ ಭೈರತಿ ಬಸವರಾಜು. ಕುಟುಂಬಸ್ಥರು ಆಪ್ತರಿಗೂ ಕೂಡ ಯಾವುದೇ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ. ಕಳೆದ 45 ದಿನಗಳಿಂದಲೂ ಕೂಡ ಭೈರತಿ ಬಸವರಾಜು ನಾಪತ್ತೆಯಾಗಿದ್ದಾರೆ. ಅವರ ಫೋನ್ ಕೂಡ ಸ್ವಿಚ್ ಆಫ್ ಇದೆ. 3 ತಿಂಗಳ ಹಿಂದೆ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಭೈರತಿ ಬಸವರಾಜು ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ವಾ? ಏನ್ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ವೀಣಾ, ಹೌದು. ಯಾಕಂದರೆ CID ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಕಳೆದ 45 ದಿನಗಳಿಂದನೂ ಕೂಡ ಭೈರತಿ ಬಸವರಾಜು ತನ್ನ ಅಧಿಕೃತವಾದಂತಹ ಮೊಬೈಲ್ ಸಂಖ್ಯೆ ಏನಿದೆ ಅದರಿಂದ ಯಾವುದೇ ರೀತಿಯ ಸಂಪರ್ಕಕ್ಕೆ ಸಿಗ್ತಿಲ್ಲ. ಒಂದು ನಂಬರಿಂದ ಯಾವುದೇ ಒಳಬರುವ ಕರೆಗಳು ಮತ್ತು ಹೊರ ಹೋಗುವ ಕರೆಗಳು ಯಾವುದೂ ಕೂಡ ಔಟ್ ಗೋಯಿಂಗ್ ಯಾವುದೇ ಕರೆ ಹೋಗಿಲ್ಲ ಅನ್ನೋದು CID ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಿರೋವಂಥದ್ದು. ಮತ್ತು ಮೊನ್ನೆ ಅಷ್ಟೇ ಭೈರತಿ ಬಸವರಾಜ್ ಬರ್ತ್ಡೇ ಇತ್ತು. 15 ದಿನ ಯಾವಾಗ ಒಂದು ಹೈಕೋರ್ಟ್ನಲ್ಲಿ ಏನು ಜಾಮೀನು ವಿಚಾರಣೆ ನಡೀತಿತ್ತು ಆಗಲೇ ಭೈರತಿ ಬಸವರಾಜು ಅಲರ್ಟ್ ಆಗಿದ್ರು ಅಂತ ಅಂದ್ಬಿಟ್ಟು ಕಾಣುತ್ತೆ. ಯಾಕಂದರೆ ಕಳೆದ 15 ದಿನದಿಂದನೂ ಕೂಡ ಅವರ ಚಲನವಲನದ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಇದುವರೆಗೂ ಕೂಡ CID ಅಧಿಕಾರಿಗಳಿಗೆ ಗೊತ್ತಾಗಿಲ್ಲ. ಅಂದರೆ ಯಾವಾಗ ಬೆಳಗಾವಿ ಸೆಷನ್ ಮುಗಿಯುತ್ತೋ ಅಲ್ಲಿಂದ ಬಂದ ನಂತರ ಅವ್ರು ಎಲ್ಲೋದ್ರು, ಏನು ಮಾಡಿದ್ರು, ಎಲ್ಲಿ ಏನಿದ್ದಾರೆ ಅನ್ನೋದು ಕೂಡ ಯಾವುದು ಕೂಡ ಗೊತ್ತಾಗ್ತಲ್ಲ. ಯಾರ ಕಾಂಟ್ಯಾಕ್ಟ್ಗೂ ಕೂಡ ಭೈರತಿ ಬಸವರಾಜು ಸಿಗ್ತಾ ಇಲ್ಲ. ಅಂದರೆ CID ಅಧಿಕಾರಿಗಳು ಸತತವಾಗಿ ಹುಡುಕಾಟವನ್ನು ನಡೆಸ್ತಾನೆ ಇದ್ದಾರೆ. ಅಂದರೆ ಈ ಹಿಂದೆನೇ ಒಂದು ಲುಕೌಟ್ ನೋಟಿಸ್ ಏನಿದೆ ಅದನ್ನು ಇಶ್ಯೂ ಮಾಡಲಾಗಿತ್ತು. ಅಂದರೆ ಈ ಒಂದು ಪ್ರಕರಣದಲ್ಲಿ ಯಾವಾಗ ಒಂದ್ಸತಿ ಬೇಲ್ ರಿಜೆಕ್ಟ್ ಆಗುತ್ತೋ ಆಗಲೇ ಈ ಒಂದು ನೋಟಿಸನ್ನು ಇಶ್ಯೂ ಮಾಡಿರ್ತಾರೆ. ಅಂದರೆ ಮುಂಚೆ ಎಲ್ಲ CIDಯ ಒಂದು ಲುಕೌಟ್ ನೋಟಿಸ್ಗೆ ಒಂದು 6 ತಿಂಗಳ ಅವಧಿ ಇರುತ್ತೆ. ಆದರೆ ಇದೀಗ 3 ತಿಂಗಳಾಗಿರೋದ್ರಿಂದ ಅದೇ ಒಂದು ಲುಕೌಟ್ ನೋಟಿಸ್ ಕಂಟಿನ್ಯೂ ಆಗುತ್ತೆ. ಭಾರತದ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಮತ್ತು ಬಂದರು ಎಲ್ಲ ಕಡೆನೂ ಕೂಡ ಇವಾಗ ಆಲ್ರೆಡಿ ಹೋಗಿರುವಂಥದ್ದು. ಮತ್ತು ಅದಲ್ದಿರ ಈ ಒಂದು ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಇಂಟರ್ನ್ಯಾಷನಲ್ ಮಾಡೋದಕ್ಕಾಗಲ್ಲ, ಡೊಮೆಸ್ಟಿಕ್ ಅಲ್ಲಿ ಅವರು ಪ್ರಯಾಣ ಬೆಳೆಸುವಂತಹ ಒಂದು ಶಂಕೆ ಇದೀಗ CID ಅಧಿಕಾರಿಗಳು ಗೊತ್ತಾಗ್ತಿರುವಂಥದ್ದು. ಸದ್ಯಕ್ಕೆ ಅವ್ರಿಗೋಸ್ಕರ CID ಅಧಿಕಾರಿಗಳು ಕೂಡ ಬಲೆ ಬೀಸಿದ್ದಾರೆ. ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಚೇತನ್. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ಬಂಧನ ಭೀತಿ ಕಾಡ್ತಾ ಇದೆ. ಶಾಸಕ ಭೈರತಿ ಬಸವರಾಜು ನಾಪತ್ತೆಯಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಭೈರತಿ ಶರಣಾದ್ರೆ ಒಳ್ಳೆಯದು. ನಿನ್ನೆ ನ್ಯಾಯಾಲಯದಿಂದ ಆರ್ಡರ್ ಆಗಿದೆ. ಸ್ವಯಂ ಪ್ರೇರಿತವಾಗಿ ಸರೆಂಡರ್ ಆದ್ರೆ ಒಳ್ಳೆಯದು, ಇಲ್ಲದೆ ಹೋದ್ರೆ ಪೊಲೀಸರೇ ಹುಡುಕಿ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡ್ಕೋಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡ್ಕೋಕೆ ಇನ್ನೂ ಯಾಕೆ ತಡ ಆಗ್ತದೆ ಅಂತ ನಿನ್ನೆ ಅಂತ ಕಂಡು ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಹುಡುಕ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.